ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟು, ಯುವರಾಜ್ ಸಿಂಗ್ ಅವರ ವೃತ್ತಿ ಜೀವನವನ್ನು ಮುಗಿಸಿದವರೇ ವಿರಾಟ್ ಕೊಹ್ಲಿ ಅಂತ ಹೇಳಿಕೊಂಡು ರಾಬಿನ್ ಉತ್ತಪ್ಪ ಅವರು ಓಪನ್ ಸ್ಟೇಟ್ಮೆಂಟನ್ನು ಕೊಡ್ತಿದ್ದಾರೆ. ಹೆಂಗಪ್ಪ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಯುವರಾಜ್ ಸಿಂಗ್ ಅವರು 2007ರಲ್ಲಿ 2011ರಲ್ಲಿ ವರ್ಲ್ಡ್ ಕಪ್ಪನ್ನು ಯಾವ ರೀತಿ ಗೆಲ್ಲಿಸಿದ್ರು, ಟೀಮ್ ಇಂಡಿಯಾ ಗೆಲ್ಲೋದಕ್ಕೆ ಪ್ರಮುಖ ಕಾರಣವೇ ಯುವರಾಜ್ ಸಿಂಗ್ ಆಗಿದ್ದರು. ಅದೇ ರೀತಿ 2007ರಲ್ಲಿ 6 ಬಾಲಿಗೆ 6 ಸಿಕ್ಸರ್ಗಳನ್ನು ಸಿಡಿಸುವ ಮೂಲಕ ವರ್ಲ್ಡ್ ರೆಕಾರ್ಡನ್ನು ಮಾಡಿದರು. ಅದಲ್ಲದೆ ಇವರು ಕ್ಯಾನ್ಸರ್ ವಿರುದ್ಧವನ್ನು ಹೋರಾಡಿ ಮತ್ತು ಕ್ಯಾನ್ಸರನ್ನು ಗೆದ್ದು ಬಂದು ಟೀಮ್ ಇಂಡಿಯಾಕ್ಕೆ ಕಂಬ್ಯಾಕ್ ಮಾಡಿದರು. ಇವರು ಒಂಥರ ಲೆಜೆಂಡರಿ ಅಂತಲೇ ಹೇಳ್ಬೋದು. ಇದೀಗ ಯುವರಾಜ್ ಸಿಂಗ್ ಅವರು ಲಾಸ್ಟಲ್ಲಿ ಆಡಿದಂಥ ಇದು ಅಂದ್ರೆ ಅಂಡರ್ ದ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಯಲ್ಲಿ ಆಡಿದರು. ಅವಾಗ ತಾನೇ ಟೆಸ್ಟ್ ಅನ್ನೋ ಇತ್ತು, ಫಿಟ್ನೆಸ್ ಟೆಸ್ಟನ್ನು ಮಾಡೋದು ಬಂದಿತ್ತು. ರಾಬಿನ್ ಉತ್ತಪ್ಪ ಅವರು ಹೇಳ್ತಾರೆ, ಟೆಸ್ಟ್ನ ತಂದಿದ್ದೇ ವಿರಾಟ್ ಕೊಹ್ಲಿ ಅವರು. ಇವರು ಮತ್ತು ಇನ್ನೊಂದು ಕಡೆ ರಾಬಿನ್ ಉತ್ತಪ್ಪ ಅವರು ಹೇಳ್ತಾರೆ, ಇವರು ಸೀನಿಯರ್ ಪ್ಲೇಯರ್ ಇದ್ದಾರೆ, ಲೆಜೆಂಡರಿ ಪ್ಲೇಯರು. ಇವರಿಗೆ ಫಿಟ್ನೆಸ್ ಟೆಸ್ಟಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಕೊಡಬೇಕಾಗಿತ್ತು, ಸ್ವಲ್ಪ ಕರುಣೆಯನ್ನು ತೋರಬೇಕಾಗಿತ್ತು. ಅದರಲ್ಲಿ ಕೂಡ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಹೇಳಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ. ಬಟ್ ವಿರಾಟ್ ಕೊಹ್ಲಿ ಅವರು ಏನೇ ಹೇಳದೇನೆ ಸುಮ್ಮನೆ ಇದ್ಬಿಟ್ರು. ಈ ರೀತಿಯಾಗಿ ಯುವರಾಜ್ ಸಿಂಗ್ ಅವರ ಕ್ರಿಕೆಟ್ ಅಂತ್ಯವಾಯಿತು ಅಂತ ರಾಬಿನ್ ಉತ್ತಪ್ಪ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಇದರ ಪರವಾಗಿ ಯುವರಾಜ್ ಸಿಂಗ್ ಅವರು ಏನೂ ಹೇಳಿಲ್ಲ, ಸುಮ್ಮನೆ ಇದ್ದಾರೆ. ಇನ್ನು ಎರಡನೇ ಅಪ್ಡೇಟು, ಮಹಿಳಾ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡಿದಾರೆ. ಅತಿ ವೇಗವಾಗಿ 4000 ರನ್ಗಳನ್ನು ಪೂರೈಸಿದವರು ನಮ್ಮ RCBಯ ಹೆಮ್ಮೆಯ ಕ್ಯಾಪ್ಟನ್ ಆದಂತಹ ಸ್ಮೃತಿ ಮಂದಣ್ಣ ಅವರು 4000 ರನ್ಗಳನ್ನು ಅತಿ ವೇಗವಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಇವರು 95 ಇನ್ನಿಂಗ್ಸ್ಗಳಲ್ಲಿ 4000 ರನ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಹಿಂದೆ ಈ ರೆಕಾರ್ಡ್ ಯಾರ ಹೆಸರಲ್ಲಿತ್ತಪ್ಪ ಅಂದ್ರೆ ಅದೇ ಮಹಿಳಾ ಕ್ರಿಕೆಟ್ ಟೀಮಲ್ಲಿ ಮಿಥಾಲಿ ರಾಜ್ ಅವರ ಹೆಸರಲ್ಲಿತ್ತು. ಇವರು 112 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ ಇವರು. ಅದೇ ರೀತಿಯಾಗಿ ಸ್ಮೃತಿ ಮಂದಣ್ಣ ಅವರ ರೆಕಾರ್ಡನ್ನು ವಿರಾಟ್ ಕೊಹ್ಲಿ ಅವರಿಗೆ ಕಂಪೇರ್ ಮಾಡೋದಾದ್ರೆ ಸ್ಮೃತಿ ಮಂದಣ್ಣ ಅವರು 95 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು 93 ಇನ್ನಿಂಗ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಕೇವಲ 2 ಇನ್ನಿಂಗ್ಸ್ಗಳು ಆಸುಪಾಸದಲ್ಲೇ ಇದ್ದಾರೆ ಇವರು. ಇನ್ನು ಮೂರನೇ ಅಪ್ಡೇಟು, RCB ಬಗ್ಗೆ ಮಾತಾಡೋದಾದ್ರೆ RCBಯ ಹೆಡ್ ಕೋಚ್ ಆದಂಥ ಆ್ಯಂಡಿ ಫ್ಲವರ್ ಅವರು ಹೇಳಿದ್ದಾರೆ, ವಿರಾಟ್ ಕೊಹ್ಲಿ ಜೊತೆಗೆ ಓಪನ್ ಅಪ್ ಮಾಡೋರು ಸಾಲ್ಟ್ ಅಂತ ಈಗಾಗಲೇ ಒಪ್ಕೊಂಡಿದ್ದಾರೆ. ಸಾಲ್ಟ್ ಅವರು ನಮ್ಗೆ ಗೊತ್ತಿರೋ ಹಾಗೆ ಇಂಗ್ಲೆಂಡಿನ ಸ್ಫೋಟಕ ಓಪನರ್, ಅವರು ಓಪನ್ ಅಪ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇನ್ನು ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡಿದ್ರೆ ಅವರು ಟೀಮ್ ಇಂಡಿಯನ್ ಕ್ಯಾಪ್ಟನ್ಸಿ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಇವರು ಪಿಕ್ಚರಿಸ್ಟಿಕ್ ಆಗಿ ಇರ್ಬೋದು. ನಮಗನಿಸ್ತಿರೋ ಪ್ರಕಾರ ರಜತ್ ಪಟಿದಾರ್ ಅವರು ಈ ಕ್ಯಾಪ್ಟನ್ಸಿಯನ್ನು ನಿಭಾಯಿಸ್ಬೋದು ಅಂತ ಇದೆ. ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರನ್ನು ರಿಕ್ವೆಸ್ಟ್ ಮಾಡ್ತಾ ಇರೋ ಅಂಥ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಟೀಮ್ ಇಂಡಿಯಾ ನ್ಯೂಜಿಲ್ಯಾಂಡ್ ಜೊತೆಗೆ ಹೋಮ್ ಸೀರೀಸ್ನಲ್ಲಿ ಹೀನಾಯವಾಗಿ ಸೋಲು ಕಂಡಿತ್ತು. ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಜೊತೆಗೆ ಹೀನಾಯವನ್ನು ಸೋಲನ್ನು ಕಂಡಿತ್ತು. ಈ ಎಲ್ಲ ಸೋಲುಗಳನ್ನು ನೋಡ್ಕೊಂಡ್ಬಿಟ್ಟು ಇದೀಗ ಹೆಡ್ ಕೋಚ್ ಸ್ಥಾನಕ್ಕೆ ಒಂದು ಅಗ್ನಿ ಪರೀಕ್ಷೆ ಉಂಟಾಗಿತ್ತು ಅಂತ ತಿಳ್ಕೊಬೋದು. ಈ ಚಾಂಪಿಯನ್ ಟ್ರೋಫಿ ನಿರ್ಧಾರವನ್ನು ಮಾಡ್ತೈತಿ, ಇವ್ರ ಸ್ಥಾನ ಗಟ್ಟಿ ಹದಿಯೋ ಇಲ್ಲೋ ಅಂತ ಹೇಳ್ಕೊಂಡು. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ಸಿ ಕೂಡ ಇದ್ರ ಮೇಲೆ ನಿಂತಿದೆ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಅಪ್ಡೇಟು, ಒಂಥರ RCBಗೆ ಒಂದು ಖುಷಿ ಪಡುವಂಥ ವಿಚಾರ ಏನಪ್ಪ ಅಂದ್ರೆ ದೇವದತ್ ಪಡಿಕ್ಕಲ್ ಅವರು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಒಂದು ಸೆಂಚುರಿಯನ್ನು ಸಿರಿಸಿದ್ದಾರೆ. ಇದು ನಮ್ಮ RCB ಮ್ಯಾನೇಜ್ಮೆಂಟಿಗೆ ಅಂತೂ ನಮಗೂ ಕೂಡ ಒಂದು ತುಂಬಾ ಖುಷಿಯಾದಂಥ ವಿಚಾರ. ನೆಕ್ಸ್ಟ್ ಅಪ್ಡೇಟು, ಬಿಗ್ ಬ್ಯಾಶ್ ಲೀಗ್ನಲ್ಲಿ ಮ್ಯಾಕ್ಸ್ವೆಲ್ ಅವ್ರ ಬಗ್ಗೆ. ಮ್ಯಾಕ್ಸ್ವೆಲ್ ಅವರು ಈಗ 3000 ರನ್ಗಳನ್ನು ಪೂರೈಸಿದ್ದಾರೆ. 3000 ರನ್ಗಳಲ್ಲಿ ಪೂರೈಸಿದವರಲ್ಲಿ ಇವರು 5ನೇದವರು ಆಗ್ತಾರೆ. ಅದೇ ರೀತಿಯಾಗಿ 3000 ರನ್ಗಳನ್ನು ಅತಿ ವೇಗವಾಗಿ ಮುಗಿಸಿದವರು ಇವರು ಮೊದಲನೇದವರು ಆಗ್ತಾರೆ. 1955 ಬಾಲ್ಗಳನ್ನು ತೆಗೆದುಕೊಂಡಿದ್ದಾರೆ 3000 ರನ್ಗಳನ್ನು ಪೂರೈಸಲು.